ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊನ್ನೆ ಭೋಗಿ ಆಯಿತು, ಹಾಗೆ ಭೋಗಿ ವಿಡಿಯೋನು ಎಲ್ಲ ನಿಮ್ಮ ಜೊತೆ ನಾ ಶೇರ್ ಮಾಡ್ಕೋತಾ ಇದ್ದೀನಿ. ಮತ್ತು ನಿನ್ನೆ ಏನದ ಏಕಾದಶಿ, ಇವತ್ತು ದ್ವಾದಶಿ ನೋಡ್ರಿ. ಏಕಾದಶಿ ವಿಡಿಯೋ ಅದರ ಜೊತೆಗೆ ನಿಮಗೆ ನಾನು ಭೋಗಿ ದಿವಸ ಏನು ಅಡುಗೆ ಮಾಡಿದ್ದೆ ಅನ್ನೋದು ಕೂಡ ಶೇರ್ ಮಾಡ್ಕೊಂಡಿದ್ದೆ. ಈಗ ಇವತ್ತಿನ ದ್ವಾದಶಿ ಜೊತೆಗೆ ಸಂಕ್ರಮಣದ ಆಚರಣೆ ಏನಿತ್ತು, ನಮ್ಮ ಮನೆ ಒಳಗೆ ಏನು ಮಾಡಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತು ಏಕಾದಶಿ ಬಗ್ಗೆ ಒಂಚೂರು ನಿಮ್ಮ ಜೊತೆ ಮಾತಾಡಬೇಕು. ಎವ್ರಿ ಟೈಮ್ ನಾ ಹೇಳೇ ಇರ್ತೀನಿ, ಏಕಾದಶಿ ಒಂದೆರಡು ಕ್ವಶನ್ಸ್ ಬಂದಿದ್ದು, ನೀವು ಉಪವಾಸ ಮಾಡ್ತೀರೇನಂತ ಹೇಳಿ. ಹೌದ್ರಿ, ನಮ್ಮ ಮನೆ ಒಳಗೆ ಫಸ್ಟ್ ಹೇಳ್ತೀನಿ ನಿಮಗೆ. ನನ್ನ ಮಕ್ಕಳು ಸಣ್ಣವ್ರಿದ್ರಲ್ಲ, ಅವಾಗ ಏನು ಮಾಡ್ತಿದ್ದೆ, ಗೋಧಿ ಹಿಟ್ಟಿನಾಗ ಹಾಲು ಹಾಕಿ ಚಪಾತಿ ದಶಮಿ ಅಂಥೇಳಿ ಮಾಡ್ತಿದ್ದೆ ಮೊದಲು ರೀ. ಆಮೇಲೆ ಬರ್ತಾ ಒಂಚೂರು 3rd 4th ಬಂದ್ರಲ್ಲ ಅವರು, ಅವಾಗ ಏನು ಮಾಡ್ಲಿಕ್ಕತ್ತೆ, ಉಪ್ಪಿಟ್ಟು ಸ್ವಲ್ಪ ಮೊಸರು ಹಾಕಿ ಉಪ್ಪಿಟ್ಟು ಮಾಡ್ಲಿಕ್ಕತ್ತೆ. 1 ಟೈಮ್ ಅಷ್ಟೇ, 2 ಟೈಮ್ ಅಲ್ಲ. 1 ಟೈಮ್ ಅವಲಕ್ಕಿ, 1 ಟೈಮ್ ಉಪ್ಪಿಟ್ಟು ಅಂತ ಹೇಳಿ ಮಾಡ್ತಿದ್ದೆ. ಸ್ವಲ್ಪ ದೊಡ್ಡವರಾದ್ರೆ ನೋಡ್ರಿ, ಅವಾಗ 1 ಟೈಮ್ ಅವಲಕ್ಕಿ ಅವಲಕ್ಕಿ ಹಂಗೆ. ಮತ್ತು ಸ್ವಲ್ಪ 9th 10th ಹಿಂಗೆ ಬಂದ್ರಲ್ಲ, ಅವಾಗ ಏನು ಮಾಡಿದೆ, ಹಣ್ಣು ಹಾಲು ಅಷ್ಟರು ಹಣ್ಣು ಹಾಲಿಗೆ ಬಂತು. ಈಗ ಕಾಲೇಜ್ ಮುಗಿಸ್ಯಾರ, ಈಗ ಏನು ಮಾಡ್ಲಿಕತ್ತೀವಿ ಅಂದ್ರೆ ಖಟ್ಟು ಉಪವಾಸ ರೀ. ಏನೂ ಹಾಲು ಹಣ್ಣು ನೀರು ಏನೂ ತಗೊಳಂಗಿಲ್ಲ, ನಿರಾಹಾರ ಅಂತೇನು ಹೇಳ್ತೀವಿ ಆ ಉಪವಾಸ ಮಾಡ್ಲಿಕತ್ತೀವಿ. ಆದ್ರೆ ಸ್ವಲ್ಪ ತ್ರಾಸ ಅನಿಸಿದ್ರು ಅದ್ರ ಬೆನಿಫಿಟ್ಸ್ ಮಾತ್ರ ಸಿಕ್ಕಾಪಟ್ಟೆ ಅವರಿ. ಖರೇನೆ ಏಕಾದಶಿ 15 ದಿವ್ಸಕ್ಕೆ ಒಂದು ಏಕಾದಶಿ ನಮ್ಮ ಎಷ್ಟು ಪ್ರಯೋಜನ ಗೊತ್ತೇನ್ರಿ. ಒಂದು ಆರೋಗ್ಯದಿಂದ ಪ್ರಯೋಜನ. ಎಷ್ಟೋ ಮಂದಿ ಈಗಿನ ಕಾಲದೊಳಗೆ ನಾವೆಲ್ಲ ಬೇಡುವುದು ಮನಸ್ಸಿಗೆ ಪೀಸ್ ಅಂತೇನು ಬೇಡ್ತೀವಿ, ಶಾಂತಿ ನೆಮ್ಮದಿ ಸಿಗುವುದು ಮಾತ್ರ ಏಕಾದಶಿಯಿಂದ ಮಾತ್ರ ಸಿಗ್ತದಂತ ನನಗೆ ಅನಿಸದ. ನನ್ನ ಸ್ವಂತ ಅನುಭವ ನಿಮ್ಮ ಜೊತೆ ನಾ ಶೇರ್ ಮಾಡ್ಕೊಳಕತ್ತೀನಿ. ಅದಕ್ಕೆ ಏಕಾದಶಿ ಒಂದು ಮಾಡ್ರಿ ಎಲ್ಲರೂ. ನಿಮ್ಗೆ ಏಜ್ಡ್ ಇರ್ಲಾರ್ದವ್ರಿಗೆ, ಯಾಕಂದ್ರೆ ಯಾರಿಗೆ ಪಾಸಿಬಲ್ ಅದ. ಏಜ್ಡ್ ಇರ್ಲಾರ್ದವ್ರಿಗೆ ಅಂದ್ರೆ ಏನು, ಯಾರಿಗೆ ಯಾವುದೋ ಶುಗರ್ BP ಇಂಥವೇನ್ರ ಪ್ರಾಬ್ಲಮ್ ಇಲ್ಲ ಅಂದವರು ಸತೇಕ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಮತ್ತು ಯಾವುದೂ ಆಯಿತು ಹೆಂಗದ, ನಮ್ಮ ಮನಸ್ಸಿನ ಮೇಲೆ ಅದ. ನಾವು ಮಾಡಬೇಕು ಅಂತ ಮನಸ್ಸು ಮಾಡಿದ್ವಿ ಅಂದ್ರೆ ಆಗೇ ಆಗ್ತದೆ ಅದು. ಯಾಕಂದ್ರೆ ಎಷ್ಟೊಂದು ಇಂದ್ರಿಯ ನಿಗ್ರಹಗಳನ್ನು ನಾವು ಮನಸ್ಸಿನಲ್ಲಿ ಹತೋಟಿಗೆ ತರೋದಂದ್ರೆ ಸುಮ್ಮಲ್ರಿ. ನೋಡ್ರಿ, ಈಗ ನಾವು ಒಂದೇ ಒಂದು ಮಾಡ್ಲಿಕ್ಕೆ ಮನಸ್ಸು ಹೆಂಗೆ ಗಟ್ಟಿ ಮಾಡೋದು ಅಂತಂದ್ರೆ, ನಾವು ದಿನಾಲೂ ಏನು ಬೇಕು ತಿಂತಿರ್ತೀವಿ. ಏನು 1 ಡೇ 1 ತಾಸು, ಅದನ್ನು ಹಗಲು ಹೊತ್ತಿರೋದು 8 ತಾಸು ಅಷ್ಟೆ, 12 ತಾಸು ಆ್ಯಕ್ಚುಲಿ. ಆದರೆ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಒಂದು 8 ಗಂಟೆ ತನಕ ಮಾಡಿದ್ವಿ ಅಂದ್ರೆ ಮುಂದೆ ಒಂದು 2 ತಾಸಿಗೆ ಮಲ್ಕೊಳತ್ತಿರ್ತೀವಿ, ಹೆಂಗೂ ಹೋಗೇ ಬಿಡ್ತದೆ. ಅದಕ್ಕೆ ಅದನ್ನು ಒಂದು 8 ತಾಸು ಮನಸ್ಸನ್ನು ಗಟ್ಟಿ ಹಿಡಿದು ದೇವರ ನಾಮಸ್ಮರಣೆ ಏನ್ರಿ, ಮನಸ್ಸು ಶಾಂತ ಆಗ್ತದೆ. ಮತ್ತು ಯಾವುದೋ ಒಂದು ಸಿಟ್ಟು ಕ್ರೋಧ ಇವು ಯಾವ ತಾನೇ ನಮಗೆ ಗೊತ್ತಿರಲಾರ್ದಂಗೆ ನಮ್ಮನ್ನು ಬಿಟ್ಟು ಹೋಗುವಂಥ ಶಕ್ತಿ ಏಕಾದಶಿಗೆ ಮಾತ್ರ ಅದ. ಅದಕ್ಕೆ ನಾನು ನನ್ನ ಅನುಭವವನ್ನು ಶೇರ್ ಮಾಡಿಕೊಂಡೆ. ಮಾಡೋದು ಬಿಡೋದು ನಿಮಗೆ ಬಿಟ್ಟದ್ದು. ಅದಕ್ಕೆ ಆರೋಗ್ಯ ವೃದ್ಧಿನೂ ಅದ, ಆರೋಗ್ಯದ ಸಮಸ್ಯೆಗಳು ಕೂಡ ಬರಂಗಿಲ್ಲ, ನಾವು ಗಟ್ಟಿ ಆಗ್ತೀವಿ. ಎಲ್ಲ ರೀತಿಯಿಂದ ಭಾಳ ಅದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದ್ದದ. ಇದು ಆಧ್ಯಾತ್ಮಿಕವಾಗಿಯೂ ಏಕಾದಶಿಗೆ ಭಾಳ ಅಂದ್ರೆ ಭಾಳ ಮಹತ್ವ ಅದ. ಅದಕ್ಕೆ ನೀವು ಕೂಡ ನೆಕ್ಸ್ಟ್ ಟೈಮ್ ಮಾಡಿರಿ, ಟ್ರೈ ಮಾಡಿರಿ. ಅದೇ ಹೇಳಿದ್ನೆಲ್ಲ ನಾವು ಹೆಂಗೆ ಏಕಾದಶಿ ಮಾಡ್ಕೋತ ಬಂದೀವಿ ಮೊದಲಿನಿಂದ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನನ್ನ ಮಕ್ಕಳು ಕೂಡ ಏನೂ ತಿನ್ನಂಗಿಲ್ರಿ, ಒಂದು ಅವಲಕ್ಕಿ ಸತೇಕ ತಿನ್ನಂಗಿಲ್ರಿ. ಅವರು ಕೂಡ ನನಗದು ಭಾಳ ಖುಷಿ ಅನ್ನಿಸ್ತದೆ. ಅವರು ಇವತ್ತು ಮುಂಜಾನೆ ಅದೇ ಅನ್ಲಿಕತ್ತಿದ್ರು ನನಗೆ, ಅಮ್ಮ ನಾವು ಮಾಡ್ಬೋದು, ಸಣ್ಣವರಿದ್ದೀವಿ, ನೀವೆಲ್ಲ ಮಾಡ್ತಿರಲ್ಲ ಭಾರಿ ಬಿಡುವ ಅಂಥೇಳಿ. ನಾನಂದೆ ನೀವೇ ಭಾರಿ, ಯಾಕಂದ್ರೆ ನಿಮ್ಮ ಮನಸ್ಸು ಭಾಳ ಚಂಚಲ ಇರ್ತದೆ. ನಮ್ಮ ಮನಸ್ಸು 40 ಏಜಿಗೆ ನಮ್ದು ಏನಿರ್ತದೆ, ಇನ್ನೇನು ಬಿಡಪ್ಪ, ಆಲ್ಮೋಸ್ಟ್ ನೀವೆಲ್ಲ ದೊಡ್ಡವರಾಗಿರ್ತೀರಿ, ನಮ್ಮಲ್ಲಿ ಸಹನಾ ಶಕ್ತಿ ಬಂದಿರ್ತದೆ. ಮಕ್ಕಳಾದ್ಮೇಲೆ ಆದಷ್ಟು ಸಹನೆ, ಇವೆಲ್ಲ ತಾಯಿಯನ್ನು ವರ್ಡ ಏನೇನೇನೇನೋ ಇಷ್ಟೊಂದು ಅರ್ಥಪೂರ್ಣ ಅದ. ಅದ್ರ ಹೇಳಿಕತ್ತೀವಿ ಅಂದ್ರೆ ಭಾಳ ಅದ, ಮತ್ತೊಂದು ದಿವಸ ಮಾತಾಡೋಣಂತ. ಹಂಗೆ ನಾವು ನಾ ಇದನ್ನೇ ಹೇಳಿದೆ ನನ್ನ ಮಕ್ಕಳಿಗೆ,
ನಮಗೆಲ್ಲ ಸಹನ ಶಕ್ತಿ ಇರ್ತದಪ್ಪಿ, ಆಮೇಲೆ ತಡ್ಕೊಳ್ಳುವಂಥದ್ದು ಇದು ಕೆಪಾಸಿಟಿ ಬಂದುಬಿಟ್ಟಿರ್ತದೆ ತಾನೇ. ಹಾಗಾಗಿ ನೀವೇನದಲ್ಲ ಈ ಏಜ್ನಾಗ ಹೊರಗೆ ನೋಡಿದ್ಕೊಳ್ಳಿ ಪಾನಿಪುರಿ ತಿನ್ಬೇಕನ್ನಿಸ್ತದೆ, ಅದು ತಿನ್ಬೇಕನ್ನಿಸ್ತದೆ, ಇದು ತಿನ್ಬೇಕನ್ನಿಸ್ತದೆ. ಕಾಲೇಜ್ಗೆ ಹೋಗಿ ಬಂದು ಇಷ್ಟು ಮಾಡ್ತೀರಿ ಅಂದ್ರೆ, ನೀರೂ ಕುಡಿಲಾರ್ದೆ ಒಂದು ಹಣ್ಣು ತಿನ್ನಲಾರ್ದೆ ಮಾಡ್ತೀರಿ ಅಂದ್ರೆ ರಿಯಲಿ ನೀವೇ ಗ್ರೇಟು ಅಂತ ನಾ ಹೇಳಲಿಕ್ಕತ್ತಿದ್ದೆ. ಅವರು ನೀವು ಭಾರಿ ಅಮ್ಮ ಅಂಥೇಳಿ ನನಗೆ ಹೇಳಲಿಕ್ಕತ್ತಿದ್ರು. ಇಷ್ಟು ನಮ್ಮ ಇವತ್ತಿನ ಮಾತು ಇದಾಗಿತ್ತು. ಅಂದ್ರೆ ಅದನ್ನು ಒಂಚೂರು ಎಲ್ಲೋ ನಿಮಗೆ ಹಿಡಿಸ್ತದ ಅಂತ ತಿಳ್ಕೊಂಡು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದೆ. ಈಗ ನೋಡ್ರಿ ಅಡುಗೆ ಸ್ಟಾರ್ಟ್ ಆಯಿತು, ದ್ವಾದಶಿ ಅಡುಗೆ. ಆ್ಯಕ್ಚುಲಿ ನಾ ಇವತ್ತು ಕಡುಬರೆ ಹೋಳಿಗೆರೆ ಸಂಕ್ರಮಣಕ್ಕೆ ಮಾಡ್ಬೇಕನ್ನೋದು ಭಾಳ ಇತ್ತು ರೀ. ನನಗೂ ನಿನ್ನೆ ಏನಾಗ್ಬಿಟ್ಟಿತ್ತು, ಸಾಯಂಕಾಲ ತಲೆನೋವು, ಅಂದ್ರೆ ರಾತ್ರಿ 8 ಮೇಲೆ ಒಂಚೂರು ತಲೆನೋವು ಬಂತು. ಹಾಗಾಗಿ ನಮ್ಮ ಮನೆಯವರಂದರು ಬರೇ ಹುಗ್ಗಿ ಪಾಯಸ ಎರಡೇ ಮಾಡು, ಮತ್ತೇನು ಮಾಡಬೇಡ ಅಂತ ಹೇಳಿದರು. ಹ್ಞೂ ಅಂದ ನಾನು ಇಷ್ಟೆಲ್ಲ ಮಾಡಿದೆ. ಇದನ್ನು ಕೂಡ ಒಂದು 45 ಮಿನಿಟ್ಸ್ನಾಗ ಆಗ್ಯದ. ಈಗಂತೂ 4 ಒಲಿ ಬಂದಾವ ನೋಡ್ರಿ. ಏನೇನು ಇಡ್ಲಿಕತ್ತೀನಿ ಅಂತಂದ್ರೆ, ಇವತ್ತೊಂದು ದಿವಸ ಲಾಸ್ಟ್ ಅದ ಹುಗ್ಗಿ. ಒಂದು ಕಡೆ ಹುಗ್ಗಿ, ಒಂದು ಕಡೆ ತೊಗರಿಬೇಳೆ, ಒಂದು ಕಡೆ ನವಣಕ್ಕಿ ಅನ್ನ, ಇನ್ನೊಂದು ಕಡೆ ಕಡಲೆಬೇಳೆ. ಕಡಲೆಬೇಳೆ ಅದು ಹೇಳಿದ್ನಲ್ರಿ. ಆ್ಯಕ್ಚುಲಿ ನಾನು ಕಡುಬು ಮಾಡಬೇಕು ಅಥವಾ ಹೋಳಿಗೆ ಮಾಡ್ಬೇಕಂತೇಳಿ ಹೂರ್ಣಕ್ಕಿಟ್ಟಿದ್ದೆ. ನಮ್ಮ ಮನೆಯವ್ರು ಇದ್ರೊಳಗೆ ಏನಿಟ್ಟು ಇದ್ರೊಳಗೆ ಏನಿಟ್ಟು ಅಂತ ಕೇಳಿ ಅವರು ಅದನ್ನೇನು ಮಾಡಬೇಡ ಹೈಗ್ರೀವ ಮಾಡಿಬಿಡು ಅಂಥೇಳಿ ಕಡಿಕೆ ಹೈಗ್ರೀವಕ್ಕೆ ತರಿಸಿ ನಿಂದಿರ್ಸಿದ್ರಿ. ಈಗ ನೋಡ್ರಿ ಚಟ್ನಿ, ಹಸಿ ಮೆಣಸಿನ್ಕಾಯಿ ಕಸಕ್ ಟೊಮೆಟೊ ಚಟ್ನಿ ಮಾಡ್ಲಿಕ್ಕತ್ತೀನಿ. ಈಗ ಮೆಣಸಿನ್ಕಾಯಿ ಒಂದು 4-5 ಮೆಣಸಿನ್ಕಾಯಿ, ಒಂದು 2-3 ಕಸಕ್ ಟೊಮೆಟೊ ಹಾಕಿ ಒಂದು ಏನಾದರೂ 4 ಒಲಿ ಮೇಲೆ ಇಟ್ಟಿನಿಲ್ಲ, ಒಂದು ಯಾವ್ದಾರ ಒಂದು ಇಳೀತು ಅಂತಂದ್ರೆ, ಅಂದ್ರೆ ರೆಡಿ ಆಯಿತು ಅಂದ್ರೆ ಆ ಜಾಗಕ್ಕೆ ಈ ಚಟ್ನಿದು ಹೋಗ್ತದೆ. ಮತ್ತು ಮೊನ್ನೆ ಭೋಗಿ ಕೊಟ್ಟು ಒಂದು ಅರ್ಧ ಕುಂಬಳಕಾಯಿ ಹಾಗೆ ಇತ್ತು. ಅದಕ್ಕೇನದ ಕುಂಬಳಕಾಯಿ ತೊಳೆದು ಸಣ್ಣಗೆ ಹೆಚ್ಚಿ ಇಟ್ಕೊಳಿಕತ್ತೀನಿ. ಅಂದ್ರೆ ನಿಮಗೆ ಗೊತ್ತಾಗ್ಬಿಟ್ಟಿರ್ತದೆ ಕುಂಬಳಕಾಯಿ ಹುಳಿ ಮಾಡ್ಲಿಕ್ಕತ್ತೀನಿ ಅಂಥೇಳಿ. ಹೌದ್ರಿ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಕುಂಬಳಕಾಯಿ ಹುಳಿ ಅಂದ್ರೇ ಸಾಕು, ಎಷ್ಟೋ ಮಂದಿಗೆ ಮಂತ್ರಾಲಯ ರಾಯರು ನೆನಪಾಗಿಬಿಡ್ತಾರೆ. ಯಾಕಂದ್ರೆ ಮೊದಲೆಲ್ಲ ಕುಂಬಳಕಾಯಿ ಹುಳಿ ಬೇಕು ಅಂತ ಅನಿಸಿದ್ರೆ ಮಂತ್ರಾಲಯಕ್ಕೆ ಹೋಗಿ ತಿಂದು ಬರ್ತಿದ್ವಿ. ನಾವಂತೂ ಸಣ್ಣವರಿದ್ದಾಗ ನಮ್ಮ ಅಮ್ಮ ಅಪ್ಪನ ಜೋಡಿ ಅದು ನೆನಪಾಗಿಬಿಡ್ತದೆ. ಹಂಗೆ ಕುಂಬಳಕಾಯಿ ಹುಳಿ ಅಂದ ತಕ್ಷಣ ಮಂತ್ರಾಲಯ ರಾಯರೇ ನೆನಪಾಗಿಬಿಡ್ತಾರೆ. ನಮ್ಮ ಮನೆ ಒಳಗೂ ಮಂತ್ರಾಲಯ ಹುಳಿನೇ ಆದಂಗೆ ಆಗಿಬಿಟ್ಟಿರ್ತದೆ. ಯಾಕಂದ್ರೆ ಮಸಾಲೆ ಪುಡಿ ಎಲ್ಲ ಮನೆಯದೇ ಯೂಸ್ ಮಾಡಿದರೆ ಅದೇ ಟೇಸ್ಟ್ ಬರ್ತದೆ. ಮತ್ತು ನಾವು ಮಾಡೋ ಹೊತ್ನಾಗೂ ಮಂತ್ರಾಲಯ ಹುಳಿನೇ ನೆನೆಸ್ಕೊಂಡು ಮಾಡ್ತೀವಲ್ರಿ, ಹಾಗಾಗಿ ಮಂತ್ರಾಲಯ ಹುಳಿ ಥರನೇ ಟೇಸ್ಟ್ ಬಂದುಬಿಟ್ಟಿರ್ತದೆ. ಅದಕ್ಕೆ ಎಷ್ಟು ಅರ್ಥ ಅದ ನೋಡ್ರಿ. ನಾವು ಏನು ಮನಸ್ಸಲ್ಲಿ ನೆನೆಸ್ಕೊಂಡು ಮಾಡ್ತಿರ್ತೀವಿ ಅದೇ ಆಗ್ತದೆ ಅಂತ. ಯಾಕಂದ್ರೆ ನಾವು ಮನಸ್ಸು ವಿಚಾರಧಾರೆಗಳು ಯಾವಾಗಲೂ ಪಾಸಿಟಿವ್ ಇರಬೇಕು, ಯಾವಾಗೂ ಒಳ್ಳೇದಾಗಿರಬೇಕು. ಈಗ ನಾವು ಇದನ್ನು ಮಾಡಬೇಕಾದ್ರೆ ಮಂತ್ರಾಲಯ ಹುಳಿ ನೆನೆಸ್ಕೊಂಡು ಮಾಡ್ತೀವಿಲ್ರಿ, ಹಾಗಾಗಿ ಇದ್ರ ಟೇಸ್ಟು ಕೂಡ ಹಂಗೆ ಬಂದಿರ್ತದೆ ನೋಡ್ರಿ, ಹೌದಿಲ್ರಿ. ಮತ್ತು ಇದ್ರೊಳಗೆ ಹಾಕ್ಲಿಕ್ಕೆ ಏನು ಇಟ್ಟೀನಿ ಅಂದ್ರೆ, ಒಂದು ಮೆಂತೆ ಸೂಡದ, ಒಂದು ಪಾಲಕ್. ಅವು ಮತ್ತೆ ಇಟ್ಟು ನಾವು ಫ್ರಿಜ್ ಒಂದು ಯೂಸ್ ಮಾಡೋಂಗಿಲ್ಲ, ನಿಮಗೆ ಗುರ್ತದೆ. ಮತ್ತು ಇಟ್ಟರೆ ಏನಾಗ್ತದೆ ರೀ, ಎಲ್ಲ ಒಣಗಿ ಹೋಗ್ಬಿಡ್ತಾವೆ. ಆ್ಯಕ್ಚುಲಿ ಇವು ಮೊನ್ನೆ ತಂದದ್ದು ಅವನೇನದ ಎಲ್ಲ ಸಣ್ಣಾಗಿ ಹೆಚ್ಚಿ ಒಗ್ಗರಣೆ ಹಾಕಿಬಿಡ್ತೀನಿ. ಈಗ ನವಣಕ್ಕಿ ಅನ್ನ ರೆಡಿ ಆಯಿತು. ಅದನ್ನು ಇಳಿಸಿ ಚಟ್ನಿದೊಂದು ಹೆಚ್ಚಿ ರೆಡಿ ಇಟ್ಕೊಂಡಿದ್ನಲ್ರಿ, ಚಟ್ನಿ ಮಾಡ್ಲಿಕ್ಕೆ ಇಟ್ಟೀನಿ. ಹಂಗೆ ಒಂದೊಂದು ಆದಂಗೆಲ್ಲ ನಾ ಏನು ಮಾಡಿಬಿಡ್ತೀನಿ, ಮತ್ತೊಂದು ಆ ಜಾಗಕ್ಕೆ ಹಿಡಿತಾವ. ಹಾಗಾಗಿ ಫಾಸ್ಟ್ ಅಡುಗೆನೂ ಆಗ್ತದೆ. 45 ಮಿನಿಟ್ಸ್ನಾಗ ಅಡುಗೆ ಆಗ್ಯದ ನೋಡ್ರಿ, ಬಹಳ ಜಲ್ದಿ ಆಗ್ಯದ. ದ್ವಾದಶಿ ಊಟನೂ ಬಹಳ ಫಾಸ್ಟಾಗಿ ಲಘು ಆಗ್ಯದ. ಅಂದ್ರೆ ನಾ ಆ್ಯಕ್ಚುಲಿ ದ್ವಾದಶಿಗೊಮ್ಮೆ ನೀವೆಲ್ಲರೂ ನನ್ನ ವಿಡಿಯೋನ ಎದುರು ನೋಡ್ತಿರ್ತೀರಿ, ನನಗೆ ಗುರ್ತದ. ಯಾಕಂದ್ರೆ ಎವ್ರಿ ದ್ವಾದಶಿಗೆ ನಾನು ಬಹಳ ಲಘುನೇ ವಿಡಿಯೋ ಬಿಟ್ಟಿರ್ತೀನಿ, ಬಂದಿರ್ತದೆ ವಿಡಿಯೋ, ಹೌದಿಲ್ರಿ. ಆದರೆ ಇವತ್ತು ನನಗೊಂಚೂರು ಟೈಮ್ ಸಿಗಲಿಲ್ಲ, ಹಾಗಾಗಿ ವಿಡಿಯೋ ಏನದ ಲೇಟಾಗಿನೇ ಅಪ್ಲೋಡ್ ಆಗ್ಲಿಕ್ಕತ್ತದ ನೋಡ್ರಿ. ಮತ್ತು ನಿನ್ನೆ ಒಂದಿಷ್ಟು ಕ್ವಶನ್ಸ್ ಬಂದಿತ್ತು ಹಿತ್ತಾಳೆ ಪಾತ್ರೆಗಳ ಬಗ್ಗೆ. ಅದನ್ನು ಕೂಡ ಒಂದು ಸರಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ. ಈಗ ನೋಡ್ರಿ ಚಟ್ನಿ ಒಳಗೆ ಏನೇನು ಹಾಕ್ಲಿಕತ್ತೀನಿ ಅಂದ್ರೆ, ಶೇಂಗಾ, ಎಳ್ಳು ಹಾಕ್ಲಿಕತ್ತೀನಿ. ಎಳ್ಳಿನ ಟೇಸ್ಟ ಬೇರೆ ರೀ, ಖರೇನೆ ಎಳ್ಳು ಜಾಸ್ತಿ ಯೂಸ್ ಮಾಡಿರಿ. ಮತ್ತು ಅಡುಗೆ ಒಳಗೆ ನಮ್ಗೆ ದಿನನಿತ್ಯ ಯೂಸ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂದ್ರೆ ಸಣ್ಣ ಎಳ್ಳು ಉಂಡೆ ಮಾಡಿ ದಿನಾಲೂ ಒಂದು ತಿನ್ನೋದು ನೋಡ್ರಿ.
ಏನದ ಹೆಸರುಬೇಳೆ ಮತ್ತು ಅಕ್ಕಿ ಹುಗ್ಗಿ ರೆಡಿ ಆಗ್ಲಿಕತ್ತದ, ಕುದಿ ಹಿಡ್ದದ. ಅದಕ್ಕೆ ಮಸಾಲೆ, ಹುಗ್ಗಿ ಮಸಾಲೆ, ಹಸಿ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಕುದಿಲಿಕ್ಕಿಟ್ಟೀನಿ. ಇಲ್ಲಿ ಏನದ ಒಗ್ಗರಣೆ ಮಾಡ್ಕೊಳಿಕತ್ತೀನಿ ರೀ. ಒಂದಿಷ್ಟು ಒಗ್ಗರಣೆ ಚಟ್ನಿಗೆ ತೆಗೆದಿಟ್ಕೊತೀನಿ. ಒಂದು 4-5 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು, ಗುಂಟೂರು ಮೆಣಸಿನಕಾಯಿ ಹಾಕಿ ಒಗ್ಗರಣೆ ಮಾಡಿದೆ. ಒಂದಿಷ್ಟು ಒಗ್ಗರಣೆ ಚಟ್ನಿಗೆ ತೆಗೆದಿಟ್ಟು ಉಳಿದ ಒಗ್ಗರಣೆ ಏನದಲ್ಲ ನಾನು ಕುಂಬಳಕಾಯಿ ಹುಳಿ ಮಾಡಲಿಕ್ಕೆ ಉಪಯೋಗಿಸ್ಕೊತೀನಿ. ಒಗ್ಗರಣೆ ಒಳಗೆ ಹೆಚ್ಚಿಟ್ಕೊಂಡ ಎಲ್ಲ ತೊಪ್ಪಲು ಪಲ್ಯ ಹಾಕಿ ಚೆಂದಾಗಿ ತಾಳಿಸಿ ಅದರೊಳಗೆ ತೊಗರಿಬೇಳೆ ಏನು ಕುದಿಸಿವ್ ನೋಡ್ರಿ. ಈಗ ಎಲ್ಲ ಬೆಂದಾವ, ತೊಗರಿಬೇಳೆ ತವ್ವಿ ಆ್ಯಡ್ ಮಾಡಿಬಿಡ್ತೀನಿ ನೋಡ್ರಿ. ಇದು ಚೆಂದಾಗಿ ತಾಳಿಸಿದ ಮೇಲೆ ಎಷ್ಟು ಸ್ವಲ್ಪ ಆಯಿತು. ಅದರ ಒಳಗೆ ಸಣ್ಣಗೆ ಹೆಚ್ಚಿ ಇಟ್ಟುಕೊಂಡ ಕುಂಬಳಕಾಯಿ, ಭಾಳ ಸಣ್ಣಗೆ ಹೆಚ್ಕೊಬಾರ್ದ್ರೆ, ಕುಂಬಳಕಾಯಿ ಒಂಚೂರು ದೊಡ್ಡ ಆಗೇ ಇರಬೇಕು, ಅಂದ್ರೆ ಮಠದ ಟೇಸ್ಟ್ ಬರ್ತದೆ. ಮಠದೊಳಗೆ ಏನು ಮಾಡಿರ್ತಾರಲ್ಲ ಇನ್ನೂ ದೊಡ್ಡ ಇರ್ತಾವಲ್ಲಿ, ಒಂಚೂರು ದೊಡ್ಡ ಇದ್ದು ಅಂದ್ರೆ ಮಂತ್ರಾಲಯ ಹುಳಿ ತಿನ್ಲಿಕ್ಕತ್ತೀವಿ ಅನ್ನೋ ಟೇಸ್ಟ್ ಬರ್ತದೆ ನಮ್ಗೆ, ಹೌದಿಲ್ರಿ? ಅಂದ್ರೆ ಫೀಲ್ ಬರ್ತದೆ. ಅದ್ರ ಸಲುವಾಗಿ ಸ್ವಲ್ಪ ದೊಡ್ಡ ಕುಂಬಳಕಾಯಿ ಹೆಚ್ಚಿ ಹಾಕೀನಿ. ಇದರೊಳಗೇನದ ತವ್ವಿ ಹಾಕಿದೆ. ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರ, ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಆಲ್ರೆಡಿ ಒಂದು 2-3 ಹಾಕಿಬಿಟ್ಟಿವಿ. ಇಲ್ಲಿ ನೋಡ್ರಿ ಹುಗ್ಗಿ ರೆಡಿ ಆಯಿತು. ಹುಗ್ಗಿ ಇಳಿಸಿ ಇನ್ನು ಮತ್ತೊಂದು ಏನರ ಇಟ್ಬಿಡ್ತೀನಿ ರೀ. ಮತ್ತು ಕಡ್ಲಿಬೇಳೆ ಅಂತೂ ಇನ್ನೂ ಕುದಿಲಿಗತ್ತದ, ಯಾಕಂದ್ರೆ ಬೋರ್ ನೀರು ಇಟ್ಟಿರ್ತೀವಲ್ಲ ಲಘುನೇ ಕುದಿಯಂಗಿಲ್ಲ ರೀ. ಒಂದೊಂದೇ ಅಡಿಗೆ, ಒಂದು 4-5 ಅಡಿಗೆಗಳು ಆದಾಗ ಕಡ್ಲಿಬೇಳೆ ಕುದೀತದ. ಈಗ ನೋಡ್ರಿ ಹುಳಿಗೆ ಎಲ್ಲ ಒಂಚೂರು ಉಪ್ಪು ಹಾಕ್ತೀನಿ, ಬೆಲ್ಲ ಮತ್ತು ಸ್ವಲ್ಪ ಖಾರ ಪುಡಿ, ಮಸಾಲೆ ಪುಡಿ ಎಲ್ಲ ಹಾಕಿ ನಾವೇನದ ಅದನ್ನು ಕುದಿಲಿಕ್ಕೆ ಇಟ್ಟುಬಿಟ್ಟೆ ಅಂತಂದ್ರೆ ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕ್ತೀನಿ. ಮುಗಿದೋಯ್ತು ರೀ ಅದ್ರ ಕೆಲಸ. ಅದು ಎಷ್ಟು ಕುದೀತದ ಸಣ್ಣಗೆ ಅಷ್ಟು ರುಚಿ ಆಗ್ತದೆ. ಈಗೇನದ ಎಳ್ಳು ಬಿಸಿ ಮಾಡಿ ತಕ್ಕೊಂಡೆ. ಹಾಗೆ ಬರೀ ಚಪಾತಿ ಏನು ಮಾಡೋದು ಅಂಥೇಳಿ ಹಬ್ಬದಾಗ 1-2 ಎಳ್ಳಿನ ಹೋಳಿಗೆ ಆದರೂ ಮಾಡೋಣ ಅಂತ ತಿಳ್ಕೊಂಡು ಸ್ವಲ್ಪ ಎಳ್ಳು ಬಿಸಿ ಮಾಡಿ ತಕ್ಕೊಂಡಿನಿ. ಹಂಗೆ ಚಟ್ನಿ ಕೋಸಂಬರಿಗೆ ನಾನು ಹೆಸರುಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ 3 ಹಾಕಿದ್ದೀರಿ. ಅದನ್ನು ಕೂಡ ಮಿಕ್ಸಿ ಮಾಡ್ಕೊತೀನಿ. ಮತ್ತು ಎಳ್ಳೇನು ನಾವು ಹುರಿದು ತಕ್ಕೊಂಡಿಲ್ಲ ಅದನ್ನು ಕೂಡ ಬೆಲ್ಲ ಹಾಕಿ ಮಿಕ್ಸಿ ಮಾಡಿ 2 ಒಮ್ಮೆ ಚಟ್ನಿ ಎಲ್ಲ ಮಿಕ್ಸಿಯಾಗಿ ಬರ್ತಾವೆ ನೋಡ್ರಿ. ಈಗ ಚಟ್ನಿನೂ ಮಿಕ್ಸಿಗೆ ಹಾಕಿ ತಕ್ಕೋತೀನಿ ನೋಡ್ರಿ. 3 ಒಮ್ಮೆ ಮಿಕ್ಸಿ ಮಾಡಿ ತಕ್ಕೋತೀನಿ. ಆ್ಯಕ್ಚುಲಿ ನಾನು ಯಾವಾಗಲೂ ಮಿಕ್ಸರ್ ಯೂಸ್ ಮಾಡೋದು ಕೆಲವೊಂದಕ್ಕೆ ಭಾಳ ಕಡಿಮೆ, ನೋಡ್ತೀರಿ ನೀವು. ಈಗ ನೋಡ್ರಿ ಹೂರ್ಣದ ಬದಲಾಗಿ ಇದೇನಾಯಿತು, ಹೈಗ್ರೀವ ರೆಡಿ ಆಯಿತು. ರುಚಿಗೆ ತಕ್ಕಷ್ಟು 2 ಸಮ ಬೆಲ್ಲ ಹಾಕಿದ್ರೂ ನಡೀತದೆ. ಬೆಲ್ಲ ನಾವು ಕಡಲೆಬೇಳೆಗೆ, ಅಥವಾ ಸ್ವಲ್ಪ ರುಚಿ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೀತದೆ ನೋಡ್ರಿ. ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆದು ಪೇಸ್ಟ್ ಮಾಡಿ ತಕ್ಕೊಂಡೆ. ಇದು ಎದಕ್ಕಂತೀರೇನ್ರಿ, ಬಜಿ ಮಾಡ್ಲಿಕ್ಕತ್ತೀನಿ ರೀ. ನಿನ್ನೆ ಪಲ್ಯ ಏನು ತಂದಿದ್ದಿಲ್ಲ, ಮೊನ್ನೆದೇ ಒಂದಿಷ್ಟು ಇತ್ತು ಅಂತ ತಿಳ್ಕೊಂಡು ಇಲ್ಲಿ ನೋಡ್ರಿ ಎಳ್ಳು ಮತ್ತು ಬೆಲ್ಲ 2 ಕೂಡ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದರೊಳಗೆ ನಾನು ಏನು ಮಾಡ್ತೀನಿ, ಒಂದು 2-3 ಸ್ಪೂನ್ ನೀರು ಬಿಸಿ ಮಾಡಿ ಹಾಕ್ಕೊಂಡೀನಿ ರೀ. ಅದನ್ನು ಮಿಕ್ಸ್ ಮಾಡಿ ಈಗ ಎಳ್ಳಿನ ಹೋಳ್ಗೆ ಮಾಡ್ಲಿಕತ್ತೀನಿ. ಎಳ್ಳಿನ ಹೋಳ್ಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ. ಶೇಂಗಾ ಹೋಳ್ಗಿಕ್ಕಿಂತ ಶೇಂಗಾ ಹೋಳ್ಗಿನೂ ಭಾಳ ಟೇಸ್ಟ್. ಅವು ಶೇಂಗಾ ಹೋಳ್ಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಟ್ಟರೆ, ಬರೀ ಎಳ್ಳು ಬೆಲ್ಲದ ಹೋಳ್ಗೆ ಮಾತ್ರ ಅದು ಒಂದು ಟೈಪ್ ಡಿಫ್ರೆಂಟ್ ಟೇಸ್ಟನ್ನು ಕೊಡ್ತದೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಮತ್ತು ಆರೋಗ್ಯಕ್ಕೂ ಇದು ಹೇಳಿ ಮಾಡಿಸಿದ್ದು. ಅದಕ್ಕೆ ನೀವು ಬರೀ ಶೇಂಗಾ ಹೋಳ್ಗೆ ಮಾಡಲಾರ್ದ ಎಳ್ಳು ಶೇಂಗಾ ಮಿಕ್ಸ್ ಮಾಡಿನೂ ಮಾಡ್ತೀರಿ, ಬರೀ ಎಳ್ಳಿನ ಹೋಳ್ಗಿನೂ ಮಾಡಿ ನೋಡ್ರಿ. ಇನ್ನು ನೈವೇದ್ಯ ಬಡಿಸಿ ಊಟಕ್ಕೆ ಕೂಡೋದು ನೋಡ್ರಿ. ನೋಡ್ರಿ ಹೆಸರುಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ 3 ಸೇರಿಸಿ ಮಾಡಿದ್ದು
ಕೊತ್ತಂಬರಿದು ಸ್ವಲ್ಪ ಕೊತ್ತಂಬರಿ ಹಾಕೀನಿ ಅದ್ರೊಳಗೆ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿದ್ದು. ಚಟ್ನಿ ಹಚ್ಕೊಂಡು ತಿಂದ್ರಂತೂ ಅಷ್ಟು ಮಸ್ತ್. ನೀವೇನು ಕರಿತೀರೋ ಗೊತ್ತಿಲ್ಲ. ಇದಕ್ಕೊಂದು ಹೊಸ ಹೆಸರು ಏನಾದರೂ ಕೊಡ್ತಿದ್ರೆ ಹೇಳ್ರಿ. ಅಂಬೋಡೆ ಅಂತಂದ್ರೆ ಬರೀ ಒಂದ್ರದ್ದೇ ಮಾಡಿರ್ತೀವಿ, ಇದು 3 ಕೂಡಿಸಿದ್ದು. ಹೀಗಾಗಿ ಸ್ವಲ್ಪ ಕೊತ್ತಂಬರಿನೂ ಅದ ರೀ. ಕೊತ್ತಂಬರಿ ಒಡೆಯರೆ ಅನ್ರಿ, ಕೊತ್ತಂಬರಿ ಭಜಿಯರ ಅನ್ರಿ, ಏನು ಬೇಕಾದ ಅನ್ಬೋದು. ಕರಿಬೇವನ್ನು ಕೂಡ ಸ್ವಲ್ಪ ಹಾಕೀನಿ ನೋಡ್ರಿ. ಇವತ್ತಿನ ಅಡುಗೆ ಸಂಕ್ರಾಂತಿ ಅಡುಗೆ ನಮ್ಮ ಮನೇದು ಏನಾಗಿತ್ತು ಅಂತ ನೋಡಿದ್ರಲ್ಲ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ಬಜಿ ಮಾತ್ರ ಭಾಳ ಕಡಿಮೆ ಮಾಡಿರಿ ಅಂತೀರೇನ್ರಿ? ಸುಮ್ಮ ಒಂದು ಎರಡೆರಡು ಇರಲಿ. ಹಬ್ಬದ ಎಲ್ಲ ಟೈಪ್ ಇರಬೇಕು. ಸ್ವೀಟ್ ಇರಬೇಕು, ಖಾರ ಇರಬೇಕು, ಹಂಗೆ ಮತ್ತು ಆಯಿಲಿನ ಒಂಚೂರು ಇರಬೇಕು ಅಂತ ತಿಳ್ಕೊಂಡು ಎಲ್ರಿಗೂ ಒಂದು ಎರಡೆರಡೇ ಬಂದ್ರೆ ಸಾಕು ಅಂಥೇಳಿ ಮಾಡೀನಿ. ಅಷ್ಟಂದ್ರೂ ಸತೇಕ ಒಂದೆರಡು ಹೆಚ್ಚಿಗೆ ಆಗ್ಯಾವ ನೋಡ್ರಿ. ಈಗ ನೋಡ್ಲಿಕ್ಕತ್ತದ ಬ್ಯೂಟಿಫುಲ್ ಸಾಫ್ಟ್ ಸಾರೀಸ್, ಸಾಫ್ಟ್ ವಿಸ್ಕೋಸ್, ಸಾಫ್ಟ್ ಸಿಲ್ಕ್ ಸಾರೀಸ್. ವಾಟ್ಸಪ್ ನಂಬರ್ ಅಂತೂ ಅದ, ರೇಟು ಅದ. ಮತ್ತು ನಿಮಗಿಷ್ಟ ಅದು ಅಂದ್ರೆ ಸ್ಕ್ರೀನ್ಶಾಟ್ ತೆಗೀದು ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕತ್ತದ. ಯಾವ ಬೇಕೋ ಆ ಸಾರಿಯನ್ನು ಆರ್ಡರ್ ಮಾಡೋದು. ನೋಡಿದ್ರಲ್ಲ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.